ಸೊ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಮನೆ ಪಕ್ಕದಲ್ಲೇ ಒಂದು ಗ್ರೌಂಡ್ ಇತ್ತು. ಸೊ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಹೋಗಿ ಕ್ರಿಕೆಟ್ ಆಡ್ತಿದ್ವಿ. ಮನೆ ಮುಂದೆ ಅಪ್ಪ ಪ್ಲಾಸ್ಟಿಕ್ ಬ್ಯಾಟು ಇಲ್ಲ ಒಂದು ವುಡನ್ ಬ್ಯಾಟ್ ತೊಗೊಂಡು ಬರ್ತಿದ್ರು ಅಂಗಡಿಯಿಂದ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಮನೆ ಮುಂದೆ ಕಾರಿಡಾರ್ ಇರ್ತಿತ್ತು, ಅಲ್ಲಿ ಸ್ಟಾರ್ಟ್ ಆಗಿತ್ತು ಕ್ರಿಕೆಟ್. ಮೊದಲಿಂದನೂ ಅವನಿಗೆ ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆಲ್ರೆಡಿ. ಬೇರೆ ಇದೆಲ್ಲ ಇದು ಮಾಡ್ತಾ ಇದ್ದ, ಕರಾಟೆ, ಕ್ರಿಕೆಟ್ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ನಮ್ಮ RWF ಅಲ್ಲಿ ಅನುಕೂಲಗಳು ತುಂಬ ಚೆನ್ನಾಗಿತ್ತು. ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ ನೋಡಿದ್ರಿ NCA ಫಾರ್ ಇನ್ಸ್ಪೈರಿಂಗ್ ಜರ್ನಿ ಹೇಗಿತ್ತು ಅಂತ. ಸೊ ಅದೇ ಥರ ಇನ್ನೊಬ್ಬ ಕ್ರಿಕೆಟರ್, ಅಪ್ಕಮಿಂಗ್ ಸ್ಟಾರ್ ಅಂತಲೇ ಹೇಳ್ಬೋದು, ಕರ್ನಾಟಕ ಕವಲಿ ಡೆಬ್ಯೂ ಮಾಡಿದ್ದಾರೆ. ಅವ್ರದ್ದು ಜರ್ನಿ ಹೇಗಿತ್ತು. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಅವರು ಇಂಜಿನಿಯರ್ ಆಗಿದ್ದರು. ದೆನ್ ಹಿ ವಾಸ್ ವರ್ಕಿಂಗ್ ಇನ್ ಅಮೆಝಾನ್ ಅನ್ನೋ ದೊಡ್ಡ ಕಂಪ್ನಿಯಲ್ಲಿ. ಆ ಟ್ರಾನ್ಸ್ಫಾರ್ಮೇಷನ್ ಹೇಗಿತ್ತು ಫ್ರಮ್ ಬೀಯಿಂಗ್ ಎನ್ ಇಂಜಿನಿಯರ್ ಸ್ಟೂಡೆಂಟ್ ವರ್ಕಿಂಗ್ ಇನ್ ಸಚ್ ಎ ಬಿಗ್ ಮಲ್ಟಿನ್ಯಾಷನಲ್ ಕಂಪ್ನಿ ಅಂಡ್ ಕರ್ನಾಟಕ ಕ್ರಿಕೆಟಿಗೆ ಹೇಗೆ ಬಂದ್ರು ಅಂತ ಅವರೇ ನಮ್ಮ ಕೌಶಿಕ್ ವಿ. ಹಾಯ್ ಕೌಶಿಕ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ನಮ್ಗೊಂದು ಆಪರ್ಚುನಿಟಿ ಕೊಟ್ಟಿದ್ದು. ನಿಮ್ಮ ಫ್ಯಾನ್ಸು, ಕರ್ನಾಟಕ ಫ್ಯಾನ್ಸು, ನಿಮ್ಮ ಜರ್ನಿ ಹೇಗಿತ್ತು, ನಿಮ್ದು ಕ್ರಿಕೆಟಿಂಗ್ ಕೆರಿಯರ್ ಹೇಗೆ ಶುರು ಆಯ್ತು ಅನ್ನೋದು ಡಿಸ್ಕಸ್ ಮಾಡೋದು ಬಂದಿದ್ವಿ. ಸೊ ಹೇಳಿ, ನಿಮ್ದು ಅರ್ಲಿ ಡೇಸ್ ಆಫ್ ಕ್ರಿಕೆಟ್ ಕೆರಿಯರ್ ಹೇಗಿತ್ತು, ನಿಮ್ದು ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಚೈಲ್ಡ್ಹುಡ್ ಡೇಸ್ ಏನ್ ಹೇಳ್ಬೇಕು ಅಂದ್ರೆ ಲೈಕ್ ವಿ ಗ್ರೂ ಅಪ್ ಇನ್ ರೈಲ್ವೆ ಕಾಲೋನಿ. ಸೊ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಮನೆ ಪಕ್ಕದಲ್ಲೇ ಒಂದು ಗ್ರೌಂಡ್ ಇತ್ತು. ಸೊ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಹೋಗಿ ಕ್ರಿಕೆಟ್ ಆಡ್ತಿದ್ವಿ. ಅಂಡ್ ಇನಿಷಿಯಲ್ ಬಿಗ್ನಿಂಗ್ ಅಂತ ಹೇಳ್ಬೇಕು ಅಂದ್ರೆ ಇದು ಮನೆ ಮುಂದೆ ಅಪ್ಪ ಪ್ಲಾಸ್ಟಿಕ್ ಬ್ಯಾಟು ಇಲ್ಲ ಒಂದು ವುಡನ್ ಬ್ಯಾಟ್ ತೊಗೊಂಡು ಬರ್ತಿದ್ರು ಅಂಗಡಿಯಿಂದ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಮನೆ ಮುಂದೆ ಕಾರಿಡಾರ್ ಇರ್ತಿತ್ತು, ಅಲ್ಲಿ ಸ್ಟಾರ್ಟ್ ಆಗಿದ್ದು ಕ್ರಿಕೆಟ್. ಅವರು ಕೆಲಸ ಮುಗಿಸ್ಕೊಂಡು ಬಂದು ಬಾಲ್ ಹಾಕ್ತಿದ್ರು, ನಾನು ಆಡ್ತಿದ್ದೆ. ತುಂಬ ಬ್ಯಾಟ್ಗಳೆಲ್ಲ ಹೊಡೆದಾಗ್ತಿದ್ದೆ. ಫಸ್ಟ್ ಇಂಟ್ರೊಡಕ್ಷನ್ ಟು ಲೆದರ್ ಬಾಲ್ ಕ್ರಿಕೆಟ್ ಅಂದರೆ ಪಕ್ಕದ ಒಂದು 200-300 ಮೀಟ್ರಲ್ಲಿ ಗ್ರೌಂಡ್ ಇರ್ತವೆ. ಅಲ್ಲಿ ಕೃಷ್ಣಮೂರ್ತಿ ಅಂದ್ಬಿಟ್ಟು ನಮ್ಮ ಫಸ್ಟ್ ಕೋಚ್. ಸೊ ಅವ್ರದ್ದು ಒಂದು ಅಕಾಡೆಮಿ ನಡೆಸ್ತಿದ್ರು ಅಲ್ಲಿ, ಕ್ರಿಕೆಟ್ ಅಕಾಡೆಮಿ. ಅಲ್ಲಿ ಸಮ್ಮರ್ ಕ್ಯಾಂಪಿಗೆ ಸೇರ್ತಿದ್ವಿ. ದೆನ್ ಸಮ್ಮರ್ ಕ್ಯಾಂಪಲ್ಲಿ ಐ ಜಾಯಿಂಡ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿ. ಅಲ್ಲಿಂದ ಒಂದು ಇನಿಷಿಯಲ್ ಬಿಗಿನಿಂಗ್ ಸ್ಟಾರ್ಟ್ ಆಯಿತು. ಅಲ್ಲ, ಮೋಸ್ಟ್ ಬಿಗಿನಿಂಗ್ಸ್ ಹಂಗೆ ಇರುತ್ತೆ ತುಂಬಾ ಜನ ಕ್ರಿಕೆಟರ್ಸ್ಗೆ. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಎಲ್ಲ ಒಟ್ಟಿಗೆ ಬೆಳೆದಿರ್ತಾರಲ್ಲ, ಅವಾಗಲೇ ಇಂಟ್ರೆಸ್ಟ್ ಡೆವಲಪ್ ಆಗೋದು. ಮತ್ತೆ ಟಿವಿಯಲ್ಲಿ ತುಂಬಾ ನೋಡ್ತಿದ್ವಿ ಇಂಡಿಯಾ ಮ್ಯಾಚಸ್ ಎಲ್ಲ. ಇಂಡಿಯಾ ಅಂತಲ್ಲ, ಯಾವ ಮ್ಯಾಚಸ್ ಬಂದರೂ ನೋಡ್ತಿದ್ವಿ ಬೆಳಿಗ್ಗೆ ಎದ್ದು, ಸಾಯಂಕಾಲ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ. ಸೊ ಆ ಥರ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ನಿಮ್ ಜರ್ನಿ ಹೋಗ್ತಾ ಇರುತ್ತೆ, ಲೈಕ್ ಸ್ಮೂತ್ ಆಗಿ ನಡೀತಿರುತ್ತೆ. ಇನಿಷಿಯಲ್ ಶುರು ಆಗಿದ್ದು ಸ್ಪಿನ್ ಬೌಲರ್ ಆಗ್ತಾನೆ ನೀವು, ಲೈಕ್ ಸ್ಪಿನ್ ಬೌಲರ್ ಅಂಡ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗ್ಬಿಟ್ಟು. ಸೊ ಜರ್ನಿ ಹೋಗ್ತಾ ಇರುತ್ತೆ. ಮೇ ಬಿ ಅಟ್ ದಿ ಏಜ್ ಆಫ್ ನಿಮ್ದು ಒನ್ ಆಫ್ ದಿ ಟೂರ್ನಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಲೈಕ್ ಇಟ್ ವಾಸ್ ನಾಟ್ ಅಪ್ ಟು ಯುವರ್ ಎಕ್ಸ್ಪೆಕ್ಟೇಷನ್ ಅಂತ. ಸೊ ಅಲ್ಲಿ ನೀವು ಟ್ರಾನ್ಸ್ಫಾರ್ಮ್ ಆಗಿ ಫಾಸ್ಟ್ ಬೌಲರ್ ಕನ್ವರ್ಟ್ ಆಗ್ತೀರಾ. ಸೊ ನಾವೆಲ್ಲ ಕೇಳಿರೋದು ಯೂಶಲಿ ಫಾಸ್ಟ್ ಬೌಲರ್ ಸ್ಪಿನ್ನರ್ ಕನ್ವರ್ಟ್ ಆಗ್ತಾರೆ ಹೊರತು, ಲೈಕ್ ದಿಸ್ ಇಸ್ ಸಮಥಿಂಗ್ ನ್ಯೂ ನಮಗೆ. ಲೈಕ್ ಒಬ್ಬ ಸ್ಪಿನ್ನರ್ ಆಲ್ ಆಫ್ ಎ ಸಡನ್ ಫಾಸ್ಟ್ ಬೌಲರ್ ಕನ್ವರ್ಟ್ ಆಗಬೇಕು ಅಂದ್ರೆ ಆ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳಿ. ಲೈಕ್ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ವಾಸ್ ಇಟ್ ಡಿಫಿಕಲ್ಟ್? ಫಾಸ್ಟ್ ಬೌಲಿಂಗ್ ಅನ್ನೋದು ಲೈಕ್ ಥ್ಯಾಂಕ್ಲೆಸ್ ಜಾಬ್ ಅಂತಾನೆ ಹೇಳ್ಬೋದು, ನಾನ್ ಸ್ಟಾಪ್ ಇದ್ದೇ ಇರುತ್ತೆ ಫ್ರಮ್ ಸ್ಪಿನ್ನರ್ ಟು ಫಾಸ್ಟ್ ಬೌಲರ್. ಲೈಕ್ ಆ ಎಕ್ಸ್ಪೀರಿಯನ್ಸ್ ಹೇಗೆ, ಆ ಜರ್ನಿ ಹೇಗಿತ್ತು? ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಯೂಸ್ ಟು ಬೌಲ್ ಆಫ್ ಸ್ಪಿನ್ ಅಂಡ್ ಟಾಪ್ ಆರ್ಡರ್ ಬ್ಯಾಟ್ ಇನ್ ಲೆದರ್ ಬಾಲ್. ನನ್ನ ಸ್ಕೂಲ್ ಕ್ರಿಕೆಟ್ ಎಲ್ಲ ಹಂಗೆ ಆಡಿದ್ದು. ಲೈಕ್ ಮೋಸ್ಟ್ ಟೂರ್ನಮೆಂಟ್ಸ್, ನಾವು ಸ್ಕೂಲ್ ಟೂರ್ನಮೆಂಟ್ಸ್ ಏನೇನು ಆಡ್ತಿದ್ವಿ ಅದರಲ್ಲೆಲ್ಲ ನಾನು ಅದೇ ರೆಪ್ರೆಸೆಂಟ್ ಮಾಡ್ತಿದ್ದೆ. ಅಲ್ಲಿ ಏನಾಯ್ತು ಅಂದ್ರೆ ಒಂದು ನ್ಯಾಷನಲ್ KV, ನಾನು ಓದಿದ ಸ್ಕೂಲ್ ಕೇಂದ್ರೀಯ ವಿದ್ಯಾಲಯ, ಅಲ್ಲಿ ಒಂದು ನ್ಯಾಷನಲ್ ಟೂರ್ನಮೆಂಟ್ ಅಂತ ನಡೆಯೋದು. ಆಲ್ KVs ಅರೌಂಡ್ ಆಲ್ ಇಂಡಿಯಾ. ಅವರಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡಿ ನಾವು ಬ್ಯಾಂಗ್ಳೂರ್ ಝೋನಿಂದ ಸೆಲೆಕ್ಟ್ ಆಗಿ ಹೋಗ್ತಿದ್ವಿ. ಅಲ್ಲಿ ನನಗೆ ಒಂದು ಮ್ಯಾಚ್ ತುಂಬ ಹೊಡೆಸ್ಕೊಂಡ್ಬಿಟ್ಟೆ ಆಫ್ ಸ್ಪಿನ್ ಹಾಕಿ. ಪ್ರಾಬಬ್ಲಿ ಅಷ್ಟೊಂದು ನಾನು ಯೋಚನೆ ಮಾಡಿಲ್ಲ. ಅಂದರೆ ಇಲ್ಲೆಲ್ಲ ಚೆನ್ನಾಗಿ ಮಾಡಿ ಅಲ್ಲೋ ಹೊಡೆಸ್ಕೊಂಡ್ಮೇಲೆ ಏನಪ್ಪ ಈ ಥರ ಹೊಡೆಸ್ಕೊಂಡ್ಬಿಟ್ಟೆ. ಆ್ಯಂಡ್ ನಾನು ಟೆನ್ನಿಸ್ ಬಾಲಲ್ಲಿ ಫಾಸ್ಟ್ ಬೌಲಿಂಗ್ ಮಾಡ್ತಿದ್ದೆ. ಸೊ ಅಲ್ಲಿ ಯಾರು ಹೊಡಿತಿರ್ಲಿಲ್ಲ. ಇಲ್ಲಿ ಲೆದರ್ ಬಾಲಲ್ಲೂ ಅದನ್ನೇ ಮಾಡ್ಬೋದಾ ಅಂತ ಟ್ರೈ ಮಾಡಿದೆ. ಆ್ಯಂಡ್ ಮಾಡಿದ ಟೂರ್ನಮೆಂಟ್ ಒಂದು ನಿಯರೆಸ್ಟ್ 2-3 ಟೂರ್ನಮೆಂಟ್ಸ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿಬಿಟ್ಟೆ ಫಾಸ್ಟ್ ಬೌಲಿಂಗ್.
ತುಂಬ ಜೋರಾಗಿ ಹಾಕ್ತಿದ್ದೆ ಅವಾಗ. ಏನಂತಾರೆ, ಫಾಸ್ಟ್ ಬಾಲಿಂಗ್ ತುಂಬಾ ತಿನ್ಕೆ ಮಾಡಿಲ್ಲ, ಸುಮ್ಮನೆ ಓಡ್ ಬಂದು ಹಾಕಿ ಜೋರಾಗಿ ಆ ತರ ಮಾಡ್ತಿದ್ವಿ. ಸೊ ಅದು ಕ್ಲಿಕ್ ಆಯ್ತು. ಐ ಥಾಟ್ ಐ ಕಂಟಿನ್ಯೂ ದಿಸ್ ಅಂತ ಅನಿಸ್ತು. ನಿಮ್ ಕೋಚ್ ಜೊತೆ ಏನ್ ಡಿಸ್ಕಷನ್ ಇತ್ತು? ಲೈಕ್ ಸಡನ್ ಆಗಿ ಇವಾಗ ನೀವು ಬ್ಯಾಟಿಂಗ್ ಬಿಟ್ಕೊಡೋದು ಲೈಕ್ ಕಾಮನ್, ಬಿಕಾಸ್ ನೀವು ಸ್ಪಿನ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅನ್ನೋದು ಒಂದು ಮೈಂಡ್ ಅಲ್ಲಿ ಬರ್ಬೋದು. ಓಕೆ ಬ್ಯಾಟಿಂಗ್ ಬಿಡೋಣಪ್ಪ, ಸ್ಪಿನ್ ಬೌಲಿಂಗ್ ಏನಿದೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಒಂದು ಥಿಂಕಿಂಗ್ ನಿಮ್ಮ ಮೈಂಡ್ ಅಲ್ಲಿ ಬರ್ಬೋದು. ಬಟ್ ಆಲ್ ಆಫ್ ಎ ಸಡನ್ ಇವಾಗ ನೀವು ಸ್ಪಿನ್ ಬೌಲಿಂಗ್ ಅನ್ನೋ ಆ ಆರ್ಟ್ ನೀವು ಬಿಡ್ತೀರಾ ಅಂದ ತಕ್ಷಣ ನಿಮ್ ಕೋಚ್ ಜೊತೆ ಏನ್ ಡಿಸ್ಕಷನ್ ಆಗಿತ್ತು? ಲೈಕ್ ವಾಸ್ ದೇರ್ ಎನಿ ಸ್ಪೆಸಿಫಿಕ್ ಡಿಸ್ಕಷನ್ ಲೈಕ್ ಬೇಡ ಇದು ಬೇಡ, ರಿಸ್ಕ್ ಇದೆ, ಯಾಕಂದ್ರೆ ಫಾಸ್ಟ್ ಬೌಲಿಂಗ್ ಅನ್ನೋದು ಯಾವ ಇನ್ನು ಇಂಜುರಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ? ಇಲ್ಲ, ಕೋಚ್ ಜೊತೆ ಅಷ್ಟೊಂದು ಡಿಸ್ಕಷನ್ ಏನು ಮಾಡಿಲ್ಲ. ಬಿಕಾಸ್ ಅವ್ರು ತುಂಬಾ ಓಪನ್ ಇದ್ರು. ಅಂದ್ರೆ ಸ್ಪೆಸಿಫಿಕ್ ಆಗಿ ಇದೇ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಪ್ರಾಬಬ್ಲಿ ನಾನು ಹೇಳಿದೆ, ಸರ್ ಇದು ವರ್ಕ್ ಆಗ್ತಿಲ್ಲ, ಶುಡ್ ಐ ಟ್ರೈ ಫಾಸ್ಟ್ ಬೌಲಿಂಗ್ ಅಂತ. ಅವ್ರು ಹೆಂಗೋ ಅದ್ರಲ್ಲಿ ಮಾಡ್ತಿದ್ಯಾ, ವೈ ವುಡಂಟ್ ಯು ಟ್ರೈ ಅಂತ ಎಲ್ಲ ಹೇಳಿದ್ರು. ದೆನ್ ಅಷ್ಟೇ. ಅಂದ್ರೆ ತುಂಬಾ ಡಿಸ್ಕಷನ್ ಏನು ಮಾಡಿಲ್ಲ, ತುಂಬಾ ಯೋಚನೆ ಮಾಡಿ ಇದೇ ಮಾಡ್ಬೇಕು ಅಂತಿಲ್ಲ. ದಿಸ್ ವಾಸ್ ನಾಟ್ ಕ್ಲಿಕ್ಕಿಂಗ್, ಸೊ ಐ ವುಡಂಟ್ ಐ ಟ್ರೈ ದಟ್ ಅಂತ ಹೇಳಿ ಟ್ರೈ ಮಾಡಿ. ಸೊ ಆ ಬ್ಯಾಟಿಂಗ್ ಬಿಟ್ಕೊಟ್ರಲ್ಲ, ಲೈಕ್ ಇಸ್ ದೇರ್ ಎನಿ ಥಿಂಕಿಂಗ್ ಲೈಕ್ ನೋ ಐ ಶುಡ್ ಹ್ಯಾವ್ ಸ್ಟಿಲ್ ಕಂಟಿನ್ಯೂಡ್ ಈವನ್ ಬ್ಯಾಟಿಂಗ್ ಆಸ್ಪೆಕ್ಟ್ ಅಂತ? ಬ್ಯಾಟಿಂಗ್ ಏನಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದ್ರೆ ಪ್ರಾಬ್ಲಿ ಅರೌಂಡ್ 17-18 ನನಗೆ ಬ್ಯಾಕ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು, ಲೋವರ್ ಬ್ಯಾಕ್ ಇಶ್ಯೂಸ್. ಸೊ ಒಂದು 20-30 ನಿಮಿಷ ಬ್ಯಾಟಿಂಗ್ ಆಡಿದ್ರು ನನಗೆ ಲೋವರ್ ಬ್ಯಾಕ್ ಪೇನ್ ಬರ್ತಿತ್ತು. ಸೊ ಮೇಲೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನನ್ನ ಬ್ಯಾಟಿಂಗ್ ಆಡೋಕ್ಕೆ. ಇಟ್ಸ್ ಎ ಒನ್ ಬಾಲ್ ಗೇಮ್ ಅಂದ್ಬಿಟ್ಟು, ಬಿಕಾಸ್ ಫಾಸ್ಟ್ ಬೌಲರ್ ಇಲ್ಲ ಬೌಲರ್ ಆದರೆ ಯು ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್. ದೇರ್ ಇಸ್ ಲಾಟ್ ಆಫ್ ಸ್ಕೋಪ್ ಅಂಡ್ ತುಂಬಾ ಮಿಸ್ಟೇಕ್ಸ್ ಮಾಡ್ಬೋದು. ಫಾಸ್ಟ್ ಬೌಲರ್ ಟೈಮ್ ಕೂಡ ಸಿಗುತ್ತೆ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ, ಕಮ್ ಬ್ಯಾಕ್ ಡಿಫರೆಂಟ್ ಸ್ಪೆಲ್ ಅಲ್ಲಿ ಆಗಿಲ್ಲ ಅಂದ್ರೆ ಇನ್ನೊಂದು ಸ್ಪೆಲ್ ಅಲ್ಲಿ ಆಗ್ಬೋದು. ಆ ತರ ಪ್ರಾಬಬ್ಲಿ ಐ ವಾಸ್ ನಾಟ್ ದಟ್ ಹಾರ್ಡ್ ವರ್ಕಿಂಗ್. For a batsman, you should be very hard working, focus irಬೇಕು, concentration, practice. And fast bowling department is a raw department. You need to be strong willed, ತುಂಬಾ hard work ಮಾಡಬೇಕು off the ground as well. So I like that department, so I chose. Okay, so KPL ಶುರು ಆಗುತ್ತೆ. So at the age of 17 ನೀವು ದಾವಣಗೆರೆ ಡೈಮಂಡ್ಸ್ ಸೆಲೆಕ್ಟ್ ಆಗ್ತೀರಾ. So at the age of 17, I mean ಸ್ಪಿನ್ ಬೌಲಿಂಗ್ ಇಂದ ಕನ್ವರ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಫಾಸ್ಟ್ ಬೌಲಿಂಗ್ ಕನ್ವರ್ಟ್ ಆಗಿ ಲೈಕ್ ದಾವಣಗೆರೆ ಡೈಮಂಡ್ಸ್ ಸೆಲೆಕ್ಟ್ ಆಗ್ತೀರಾ. ಅಲ್ಲಿ ದಿಗ್ಗಜರೇ ಇದ್ರು ಅಂತ ಹೇಳ್ಬೋದು, ಸನತ್ ಸರ್ ಆಗಿರ್ಲಿ, ಜೋಶಿ ಸರ್ ಆಗಿರ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲಿ ನಾನು ಕರ್ನಾಟಕ ಕ್ರಿಕೆಟ್ ಆಡಬೇಕು ಅಂದ್ರೆ ಯು ಶುಡ್ ಸ್ಟಾರ್ಟ್ ವಿತ್ ಲೀಗ್ ಕ್ರಿಕೆಟ್. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಕರ್ಕೊಂಡು ಹೋಗಿದ್ದು ಕ್ಲಬ್ ಕ್ರಿಕೆಟ್ ಆಡ್ಸಕ್ಕೆ. 17 ಏಜಲ್ಲಿ ಒನ್ಸ್ ಐ ಕ್ಲಿಯರ್ಡ್ ಮೈ 12th ಸ್ಟ್ಯಾಂಡರ್ಡ್. ಅವಾಗ ಸ್ವಲ್ಪ ಬ್ರೇಕ್ ಇರುತ್ತೆ, ರೈಟ್ CET ಎಕ್ಸಾಮ್ಸ್ ಎಲ್ಲ ಬಂದಿದ್ದಾರೆ. ಆ ಟೈಮಲ್ಲಿ ಬಾ ಆಡೋಣ, ಒಂದೊಂದು ಕ್ಲಬ್ ಇದೆ. ಸೊ ನಾನಿಲ್ಲಿ ಎಲ್ಲರಿಗೂ ಬೌಲಿಂಗ್ ಹಾಕಕ್ಕೆ ಹೋಗುವೆ, ನೆಟ್ ಬೌಲಿಂಗ್ ಅಲ್ಲಿ. ಸೊ ಅಲ್ಲಿ ನೋಡಿ ಚೆನ್ನಾಗಿ ಆಗ್ತೇನೆ, ನಾ ಕ್ಲಬ್ ಕ್ರಿಕೆಟ್ ಆಡಿಸ್ಬೇಕು ಅಂತ ಕರ್ಕೊಂಡೋದ. ಸೊ ಅಲ್ಲೊಂದು 2-3 ಮ್ಯಾಚು ಐ ಡಿಡ್ ವೆಲ್. ಲೈಕ್ ಐ ಪಿಕ್ಡ್ ಅಪ್ 6 wickets, 5 wickets ಅಗೇನ್ಸ್ಟ್ ಟಾಪ್ 2nd division, 1st division ಟೀಮ್. ಅಲ್ಲಿ ಒಬ್ರು ನನ್ನ ನೋಡ್ಬಿಟ್ಟು ಚೆನ್ನಾಗಿ ಆಗ್ತೀಯಾ, ಐ ಡೋಂಟ್ ಟು ಕಮ್ ಫಾರ್ KPL ಸೆಲೆಕ್ಷನ್. ಸೊ ನನಗೆ ಐಡಿಯಾನೂ ಇರಲಿಲ್ಲ KPL ಏನು ನಡೀತಿದೆ. ಸುಮ್ಮನೆ ಒಂದು ಸೆಲೆಕ್ಷನ್ ಹೋದೆ, ಅಲ್ಲೂ ತುಂಬ ಚೆನ್ನಾಗಿ ಆಗಿದೆ. ಥಿಂಕ್ ಸನತ್ ಸರ್ ಅಂಡ್ ಜೋಶಿ ಸರ್ ಈಕ್ವಲಿ ಇಂಪ್ರೆಸ್ಡ್. ಸೊ ಅವರು ಅರೌಂಡ್ ಅದೇ ಮೋರ್ ದೆನ್ 100 ಇದ್ರು ಸೆಲೆಕ್ಷನ್ಸ್ ಅಲ್ಲಿ. ದೆನ್ ದೇ ಪಿಕ್ಡ್ ಅಪ್ 15 or 18 members ಕಾಲ್. ಸೊ ಈವನ್ ಐ ವಾಸ್ ದೇರ್. ಸೊ ನಮಗೆ ಒಂಥರ ಬಿಗರ್ ಬ್ರೇಕ್ ಬ್ರೇಕ್ ಥ್ರೂ ಅಂತ ಹೇಳ್ಬೋದು. ಬ್ರೇಕ್ ಥ್ರೂ ಟು ಮೋಸ್ಟ್ ಪ್ರೆಸ್ಟಿಜಿಯಸ್ ಲೀಗ್ ಇತ್ತು ಅವಾಗ. ಅಂಟಿಲ್ TNPL ಮುಂಚೆ KPL ವಾಸ್ ದ ಮೋಸ್ಟ್. ಎಲ್ಲ ಕರ್ನಾಟಕದ ಬಿಗ್ ಬಿಗ್ ಪ್ಲೇಯರ್ಸ್ ಎಲ್ಲ ಆಡ್ತಿದ್ರು ಅವಾಗ. ಸೊ ಆ ಟೈಮ್ ಬ್ರೇಕ್ ಸಿಕ್ತು, ಬಟ್ ಡೆಬ್ಯೂ ಮಾಡೋಕ್ಕಾಗಿಲ್ಲ. ಅವಾಗಲೇ ನನ್ನ ಬ್ಯಾಕ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಸೊ ಐ ವಾಸ್ ದೇರ್ ಇನ್ ದ ಟೀಮ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಮಯಾಂಕ್ ಅಗರ್ವಾಲ್ ಇದ್ರು ಅವಾಗ, KL ಬೇರೆ ಬಟ್ ಅದೇ ಎಲ್ಲ ಇದ್ರು. ಸುನಿಲ್ ಜೋಶಿ ಸರ್ ಇದ್ರು, ತುಂಬಾ ಜನ ಅಲ್ಲಿಂದ IPL ಎಲ್ಲ ಆಡಕ್ಕೆ. ಶ್ರವಣ್ ಸರ್ದು ರೋಲ್ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫ್ಲಿ? ಲೈಕ್ ಆ ಇಂಜುರಿ ಆದ ತಕ್ಷಣ ಲೈಕ್ ಹೌಸ್ ಐ ಮೀನ್ ಅವ್ರದ್ದು ರೋಲ್ ಲೈಕ್ ಅದೇ ಹೇಗಿದೆ? ಐ ಮೀನ್ ನಿಮ್ ಬ್ಯಾಕ್ ಸಪೋರ್ಟ್ ಲೈಕ್ ಅಥವಾ ನಿಮ್ಮ ಜರ್ನಿಯಲ್ಲಿ? ನೀವು ಫಾಸ್ಟ್ ಬೌಲರ್ ಡಿಪಾರ್ಟ್ಮೆಂಟ್ ಹೋದ್ರೆ ಫಿಸಿಯೋ ವಿಲ್ ಬಿ ಯುವರ್ ವೆರಿ ಬೆಸ್ಟ್ ಫ್ರೆಂಡ್, ಬಿಕಾಸ್ ಹಿ ನೋಸ್ ಇನ್ ಅಂಡ್ ಔಟ್ ಆಫ್ ಯುವರ್ ಬಾಡಿ.
ನೀವು ಹೆಂಗೆ ಪರ್ಫಾರ್ಮ್ ಮಾಡ್ತೀರಾ, ನಿಮ್ಗೆ ಏನೇನು ಇಶ್ಯೂಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡಬೇಕು. ಬಿಕಾಸ್ ಒನ್ಸ್ ಯು ಎಂಟರ್ ದ ಗ್ರೌಂಡ್ ಅಲ್ವಾ, ಇಟ್ಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ವರ್ಲ್ಡ್. ನೀವು ಇಲ್ಲಿ ಎಷ್ಟೇ ಪೇಯ್ನಲ್ಲಿ ಆಡ್ತಿರ್ಬೋದು, ಒನ್ಸ್ ಗ್ರೌಂಡಲ್ಲಿ ಹೋದರೆ ನಿಮ್ಗೆ ತೋರ್ಸೋಕ್ಕಾಗಲ್ಲ. ಯು ಜಸ್ಟ್ ಹ್ಯಾವ್ ಟು ಪರ್ಫಾರ್ಮ್, ದಟ್ ಇಸ್ ವಾಟ್ ಮ್ಯಾಟರ್ಸ್. ಸೊ ಆ ಥರ ನೋಡಿದ್ರೆ ಶ್ರವಣ್ ಸರ್ ವಾಸ್ ವೆರಿ ಹೆಲ್ಪ್ಫುಲ್. ನಾಟ್ ಜಸ್ಟ್ ಶ್ರವಣ್ ಸರ್, KCA ಫಿಸಿಯೋಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಥರ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡೋರು. ಪರವಾಗಿಲ್ಲ, ಯು ಕ್ಯಾನ್ ಕಮ್ ಬ್ಯಾಕ್ ಟೂರ್ನಮೆಂಟ್ ಮಿಸ್ ಆದರೆ ಪರವಾಗಿಲ್ಲ, ಮಾಡು, ಕೀಪ್ ವರ್ಕಿಂಗ್ ಹಾರ್ಡ್. Because as a fast bowler, the first thing is you have to take care of your body. Because ಅದೇ ನಿಮ್ಗೆ ಹೆಲ್ಪ್ ಮಾಡೋದು. And mind also matters. When you go to higher cricket, mind also matters. ನೀವು ಸ್ಟ್ರಾಂಗ್ ಇದ್ದೀರಾ ಮೈಂಡಿನ. ಬಟ್ the basic thing is your body first. So ಅದ್ರ ಮೇಲೆ ವರ್ಕ್ ಮಾಡು. ಫಾಸ್ಟ್ ಬೌಲಿಂಗ್ ಆಸ್ಪೆಕ್ಟ್ಸ್ ತಿಳ್ಕೊ. Because I was very raw when I was in KPL. ನಮಗೆ ಅಷ್ಟು ಗೊತ್ತಿರಲಿಲ್ಲ, ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಈ ಟ್ರೈನಿಂಗ್ ಮಾಡಬೇಕು, ರನ್ನಿಂಗ್ ಮಾಡಬೇಕು, ಟು ಕೀಪ್ ಯುವರ್ ಬಾಡಿ ಫಿಟ್. ಸೊ ದಟ್ ವಾಸ್ ಒನ್ ಆಸ್ಪೆಕ್ಟ್ ವಿಚ್ ಐ ಲರ್ನ್ ಫ್ರಮ್ ಫಿಸಿಯೋಸ್. ಸೊ ಇಟ್ ವಾಸ್ ವೆರಿ ಸೊ ಇಂಜಿನಿಯರಿಂಗ್ ಡಿಗ್ರಿ ಮಾಡೋದಷ್ಟೇ ಅಲ್ಲದೆ ಲೈಕ್ ಅಮೆಝಾನ್ ಅನ್ನೋ ದೊಡ್ಡ ಕಂಪ್ನಿಯಲ್ಲಿ ಹೋಗಿ ಆಸ್ ಎ ಕಂಟೆಂಟ್ ಡೆವಲಪರ್ ಆಗಿ ಜಾಯ್ನ್ ಆಗ್ತೀರಾ. ಸೊ ಬಟ್ ಮೀನ್ ವೈಲ್ ಕ್ರಿಕೆಟು ಆಡ್ತಿರ್ತೀರ, ಲೀಗ್ ಮ್ಯಾಚಸ್, ಕಾರ್ಪೊರೇಟ್ ಮ್ಯಾಚಸ್ ಎಲ್ಲ. ಸೊ ಅಮೆಝಾನ್ ಅನ್ನೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? 2014 ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್. ಅದಾದ್ಮೇಲೆ ಒಂದು 8 to 10 months ಬ್ರೇಕ್ ತೊಗೊಂಡಿದ್ದೆ. ದಟ್ಸ್ ವೆನ್ ಐ ಪ್ಲೇಡ್ ಮೈ ಫಸ್ಟ್ ಸ್ಟೇಟ್ ಮ್ಯಾಚಸ್. ಇದರಲ್ಲಿ ಝೋನಲ್ಸ್ ಅಲ್ಲಿ ತುಂಬ ಚೆನ್ನಾಗಿ ಹಾಕಿದ್ದೆ. ಮೀಡಿಯಂ ಪೇಸರಲ್ಲಿ ಐ ಥಿಂಕ್ ಐ ವಾಸ್ ದ ಹೈಯೆಸ್ಟ್ ವಿಕೆಟ್ NA ಶ್ರೀನಿವಾಸನ್ ಟೂರ್ನಮೆಂಟ್ ಝೋನಲ್ಸ್ ಆಡ್ತಿದ್ದೆ. ಅದರಲ್ಲಿ ಐ ಡಿಡ್ ವೆಲ್. ದೆನ್ ಐ ಗಾಟ್ ಸೆಲೆಕ್ಟೆಡ್ ಫಾರ್ ಸ್ಟೇಟ್ ಟೀಮ್. ಅದಾದ್ಮೇಲೆ Under 25 ಕೂಡ ಆಡಿದೆ. ಅಲ್ಲೂ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದೆ. ಸೌತ್ ಝೋನ್ ಒಂದು ಟೂರ್ನಮೆಂಟ್ ಆಡಿದೆ, ಅಲ್ಲೂ ಚೆನ್ನಾಗಿ ಹಾಕಿದೆ. ಅಂಡ್ ಆಫ್ಟರ್ ದಟ್ ದೇ ವಾಸ್ ನಥಿಂಗ್. ಮತ್ತೆ ಲೀಗ್ ಕ್ರಿಕೆಟ್ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗಬೇಕಿತ್ತು. ದೆನ್ ಕಮಿಂಗ್ ಆದ್ಮೇಲೆ ಒಂದು 8-10 months ಆದ್ಮೇಲೆ ಐ ಸ್ಟಾರ್ಟೆಡ್ ಗಿವಿಂಗ್ ಇಂಟರ್ವ್ಯೂಸ್. ಒಂದು 2-3 ಇಂಟರ್ವ್ಯೂ ಕ್ಲಿಯರ್ ಆಯಿತು. ಬಟ್ ಅಮೆಝಾನ್ was one company which I chose because ಅಲ್ಲಿ ಬಾಂಡ್ ಇರಲಿಲ್ಲ probably. So whenever I wanted to quit, I could have quit there. So I choose ಮಾಡಿ. So corporate matches every weekends ನಡೆಯುತ್ತೆ. And Amazon had a very decent corporate team. So I was part of them. I played for 1.5 year for them. ಅದ್ರ ಜೊತೆ Railway Factory and 2 other teamsಗೆ ಗೆಸ್ಟ್ ಪ್ಲೇಯರ್ ಆಗಿ ಕೂಡ ಆಡ್ತಿದ್ದೆ. ಸೊ 2014 ಅನ್ನೋದು ಮೇ ಬಿ ಬ್ರೇಕ್ಔಟ್ ಇಯರ್ ಅಂತಲೇ ಹೇಳ್ಬೋದು ನಿಮಗೆ. ಒಂದು KP ನಾವಲ್ಲಿ Under 23, Under 25 ಟೂರ್ನಮೆಂಟ್ಸ್ ಆಡ್ತೀರಾ. ಆಮೇಲೆ ನೀವು ಕಮ್ ಬ್ಯಾಕ್ ಟು KPL, ಬಳ್ಳಾರಿ ಟಸ್ಕರ್ ಸೀಗೆ ಸೆಲೆಕ್ಟ್ ಆಗ್ತೀರಾ. ಬಟ್ ಅಲ್ಲಿ ಆಪರ್ಚುನಿಟಿ ಸಿಗಲ್ಲ, ಯಾಕಂದ್ರೆ ಅವ್ರು ಎಸ್ಟಾಬ್ಲಿಷ್ ಪ್ಲೇಯರ್ಸ್ ಲೈಕ್ ಆಲ್ರೆಡಿ ಇರ್ತಾರೆ. ಆ್ಯಂಡ್ ದೆನ್ ಅಗೇನ್ 2015 ಸೆಲೆಕ್ಟ್ ಆಗ್ತೀರಾ ಮನೀಶ್ ಪಾಂಡೆ ಟೀಮ್ ಅವರಿಗೆ, ಮೈಸೂರು ವಾರಿಯರ್ಸ್. ಸೊ ಆ ಎಕ್ಸ್ಪೀರಿಯನ್ಸ್, ಆ ಜರ್ನಿ ಅಗೇನ್ ಕಮಿಂಗ್ ಬ್ಯಾಕ್ ಟು KPL ಆಗಿತ್ತು. ಲೈಕ್ 2010 ಮಿಸ್ ಔಟ್ ಆಗುತ್ತೆ, ಆ ಚಾನ್ಸ್ ಸಿಗಲ್ಲ ಆಡೋದಕ್ಕೆ. ಫೈನಲ್ 2015 ಸಿಗುತ್ತೆ. ಸೊ ಆ ಪರ್ಫಾರ್ಮೆನ್ಸು, ಆ ಎಕ್ಸ್ಪೀರಿಯನ್ಸು, ಆ ಜರ್ನಿ ಲೈಕ್ ಸಡನ್ಲಿ ಫ್ರಮ್ ಅಮೆಝಾನ್ ಇಂದ ಮತ್ತೆ ಫುಲ್ ಟೈಮ್ ಕ್ರಿಕೆಟರ್. KPL ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇವಾಗ. ಯಾಕಂದರೆ ಇವಾಗ ನೋಡಿರ್ಬೋದು IPL ಇಂದ ಸುಚಿತ್ ಆಗಲಿ, ಗೌತಮ್ ಆಗಲಿ, ಅವರೆಲ್ಲ ಲೈಕ್ ದೇ ಮೇಡ್ ಟು IPL ಟೀಮ್ ಬೇಸ್ಡ್ ಆನ್ ದೇರ್ KPL ಪರ್ಫಾರ್ಮೆನ್ಸ್ ಆಲ್ಸೋ. ಸೊ ಆ 2014 ಇಂದ ಆ ಜರ್ನಿ ಹೇಗಿತ್ತು? 2014 ಆಗಲಿ, 15 ಆಗಲಿ, 16 ಆಗಲಿ. 2014 ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ ನಾನು. ಚೆನ್ನಾಗಿ ಮಾಡಿದ್ದೆ, ಝೋನಲ್ಸಲ್ಲೆಲ್ಲ ಚೆನ್ನಾಗಿ ಮಾಡಿದ್ದೆ. ಬಟ್ 2014 ಆಕ್ಷನಲ್ಲಿ ಸೆಲೆಕ್ಟ್ ಆಗಿಲ್ಲ ನಾನು KPL. ಐ ವಾಸ್ ಲಿಟಲ್ ಡಿಸಪಾಯಿಂಟೆಡ್. ಇಷ್ಟು ಚೆನ್ನಾಗಿ ಆಡಿದ್ಮೇಲೂ ಸಿಕ್ತಿಲ್ಲ ಅಂತ ಲಿಟಲ್ ಡಿಸಪಾಯಿಂಟೆಡ್. 2015 ಐ ಪ್ಲೇಡ್ ಫಾರ್ ಬಳ್ಳಾರಿ ಟಸ್ಕರ್ಸ್. ಆ್ಯಂಡ್ ಅಲ್ಲೂ ಸೀನಿಯರ್ ಪ್ಲೇಯರ್ಸ್ NC ಅಯ್ಯಪ್ಪ ಅವರಿದ್ರು ಆ್ಯಂಡ್ ಪ್ರಸಿದ್ಧ ಕೃಷ್ಣ ಟೈಮ್, ಅವರೆಲ್ಲ ಜೊತೆಗೆ ಇದ್ವಿ. ಬಟ್ ದೇ ವರ್ ಮೋರ್ ಟ್ಯಾಲೆಂಟೆಡ್ ದೆನ್ ಮೀ. ಸೊ ಅವ್ರ ಪರ್ಫಾರ್ಮೆನ್ಸ್ ಅವ್ರು ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಐ ಡೆಂಟ್ ಗೆಟ್ ಆನ್ ಆಪರ್ಚುನಿಟಿ. 16 ಐ ವಾಟ್ ಸೆಲೆಕ್ಟೆಡ್ ಫಾರ್ ಮೈಸೂರು ವಾರಿಯರ್ಸ್ ಟೀಮ್. ಅಲ್ಲಿಂದ ಸ್ವಲ್ಪ ನನ್ನ KPL ಜರ್ನಿ ಸ್ಟಾರ್ಟ್ ಆಯಿತು. ಒಂಥರ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರು, ಆಪರ್ಚುನಿಟಿ ಕೊಟ್ಟರು. ಸೊ ಐ ಮೇಡ್ ಇಟ್ ಕೌಂಟ್. ಅಲ್ಲಿ ಒಂದು 2-3 ಮ್ಯಾಚ್ ಗೆಲ್ಸಿದ್ದೆ ಚೆನ್ನಾಗಿ ಹಾಕಿ. Manish Pandey was equally impressed. He was our captain. And we went on till semis unbeaten. ಅದೊಂಥರ ಒಳ್ಳೆ ಬ್ರೇಕ್ ಸಿಕ್ತು ನಮಗೆ. ಕೌಶಿಕ್, ನೀವು KPL ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀರಾ. ಇನ್ನೊಂದು ಬ್ರೇಕ್ ಥ್ರೂ ಸೀಸನ್ ಅಂತಲೇ ಹೇಳ್ಬೋದು 2017. ಸೊ ಯು ಸ್ವಿಚ್ ಫ್ರಮ್ ಮೈಸೂರು ವಾರಿಯರ್ಸ್ ಟು ಬೆಂಗಳೂರು ಬ್ಲಾಸ್ಟರ್ಸ್ ಟೀಮಿಗೆ. ಸೊ ಮೇ ಬಿ
ಫಾಸ್ಟ್ ಬೌಲರ್ ಆಗ್ಬಿಟ್ಟು T20 ಅನ್ನೋ ಟೂರ್ನಮೆಂಟ್ ಅಲ್ಲಿ ಬ್ಯಾಟ್ಸ್ಮನ್ ಗೇಮ್ ಅಲ್ಲಿ ನಿಮ್ದು ಆ ವರ್ಷದ ಪರ್ಫಾರ್ಮೆನ್ಸ್ ಏನಿತ್ತು ವಿಕೆಟ್ಸ್ ತಗೊಂಡಿದ್ದು 10 ವಿಕೆಟ್ಸ್, ಎಕನಾಮಿಕ್ 4. T20 ಗೇಮ್ ಅಲ್ಲಿ ಲೈಕ್ ಅಂಡರ್ 6 ಎನಿ ಎಕನಾಮಿ ಇಸ್ ಲೈಕ್ ಹ್ಯೂಜ್ ಅಂತಾನೆ ಹೇಳ್ಬೋದು. ಸೊ ಬೆಂಗಳೂರು ಬ್ಲಾಸ್ಟರ್ಸ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಡನ್ ಆಗಿ ಲೈಕ್ ಯು ಆರ್ ದಿ ನಾವು ಸ್ಟಾರ್ ಆಫ್ ದಿ KPL ಅಂತಾನೆ ಹೇಳ್ಬೋದು. ಫ್ರಮ್ ಜಸ್ಟ್ ಇನ್ ಬೀಯಿಂಗ್ ಎನ್ ನ್ಯೂ ಕಮರ್ ಟು KPL, ನಾವು ಸಡನ್ಲಿ ನೀವು ಇವಾಗ 10 ವಿಕೆಟ್ಸ್, ಆವರೇಜ್ 12 ವಿಕೆಟ್, ಎಕನಾಮಿ ಕೂಡ ಅಂಡರ್ 6 ಇರುತ್ತೆ. ಸೊ ಆ ಬೆಂಗಳೂರು ಬ್ಲಾಸ್ಟರ್ಸ್ ಜರ್ನಿ ಹೇಗಿತ್ತು? ಫಸ್ಟ್ ಇಯರ್ ಅಷ್ಟು ಚೆನ್ನಾಗಿ ಮಾಡಲಿಲ್ಲ ನಾವು. ಬೆಂಗಳೂರು ಬ್ಲಾಸ್ಟರ್ಸ್ ಮೈಸೂರು ವಾರಿಯರ್ಸ್ ಇಂದ ಬೆಂಗಳೂರು ಬ್ಲಾಸ್ಟರ್ಸ್ಗೆ 2017 ಗಾಟ್ ಪಿಕ್ಡ್. ಆ ಟೈಮಲ್ಲೂ ಪ್ರಸಿದ್ಧ ಕೃಷ್ಣ ಅವರಿದ್ರು, ಮತ್ತೆ ಇನ್ನೊಬ್ರು 2-3 ಬೌಲರ್ಸ್ ಇದ್ರು, ಅಭಿಷೇಕ್ ಭಟ್ಟನು, ಅವರು ರಂಜಿ ಟ್ರೋಫಿ ಆಡಿದ್ರು. ಸೊ ಐ ವಾಸ್ ಒನ್ ಆಫ್ ದ ಪ್ಲೇಯರ್ ಹೂ ಪ್ಲೇಡ್ ಆಲ್ ದ ಮ್ಯಾಚಸ್, ಬಟ್ ಅಷ್ಟೊಂದು ಇಂಪ್ರೆಸಿವ್ ಆಗಿರಲಿಲ್ಲ. ಆ್ಯಂಡ್ ವಿ ಡಿಡ್ಂಟ್ ವಿನ್ ಎನಿ ಮ್ಯಾಚಸ್ ದಟ್ ಟೈಮ್ ಅಪಾರ್ಟ್ ಫ್ರಮ್ ದಟ್ ರಾಕ್ ಸ್ಟಾರ್ ಗೇಮ್ ಎಲ್ಲ ಸೋತಿದ್ವಿ. ದಟ್ ವಾಸ್ ದ ಇನಿಷಿಯಲ್ ಬಿಗಿನಿಂಗ್ ವಿತ್ ಬ್ಯಾಂಗ್ಳೂರ್. ನ್ಯೂ ಟೀಮ್ ರೀನೇಮ್ ಆಗಿದ್ರಲ್ಲ. And 2018 was a breakthrough year for me. And Robin Uthappa captainship. I think that period was when I bowled the best in my life and ಅನಿಸ್ತು. Because ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ ನಾನು ಬೌಲಿಂಗ್ ಅಲ್ಲಿ. ನನಗೆ ಹೋಲ್ ಟೂರ್ನಮೆಂಟ್ ಅಲ್ಲಿ ನಾನು ಬಿಲೋ 6 ಕೊಟ್ಟಿರೋದು ಅಂದರೆ ಎಲ್ಲ ಮ್ಯಾಚಲ್ಲೂ ನಾನು ಹೊಡ್ಸ್ಕೊಂಡಿಲ್ಲ. ಆ ಥರ ಒಂಥರ T20 ಫಾರ್ಮ್ಯಾಟ್, ಇಟ್ಸ್ ಎ ವೆರಿ ರೇರ್ ಥಿಂಗ್ ವಿಚ್ ಹ್ಯಾಪನ್ಸ್. ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಇತ್ತು. ಪಿಚಸ್ಸು ತುಂಬ ಹೋಗ್ತಾ ಫ್ಲಾಟ್ ಆಗಿರುತ್ತೆ, ಬಟ್ ಐ ಸ್ಟಿಲ್ ಮ್ಯಾನೇಜ್ ಟು ಬೋಲ್ ವೆಲ್ ದ ಹೋಲ್ ಟೂರ್ನಮೆಂಟ್ ಎಕ್ಸೆಪ್ಟ್ ಫೈನಲ್ಸ್ ಅಲ್ಲಿ ನಾವು ಚೆನ್ನಾಗಿ ಮಾಡಲಿಲ್ಲ. ವಿ ಹ್ಯಾಡ್ ಎ ವೆರಿ ಬಿಲೋ ಪಾರ್ ಸ್ಕೋರ್ ಇತ್ತು. ವಿ ಮಿಸ್ಡ್ ಔಟ್ ಆನ್ ಎ ವೆರಿ ಗುಡ್ ಟೂರ್ನಮೆಂಟ್ ವಿನ್ನಿಂಗ್. ಸೊ ನಿಮ್ಮನ್ನ ರಿಟೇಲ್ ಮಾಡ್ಕೊಂಡ ತಕ್ಷಣ ಅದು ಪ್ರೆಷರ್ ಅಂತ ಅನಿಸ್ತಾ, ಅಥವಾ ಇಲ್ಲ ಎಕ್ಸ್ಟ್ರಾ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ, ಲೈಕ್ ಮೋಟಿವೇಶನ್ ಅಂತ, ಲೈಕ್ ಆ ಮೈಂಡಲ್ಲಿ ಅವಾಗ ಏನು ಹೋಗ್ತಿತ್ತು? ಲೈಕ್ ಇವಾಗ ಎನಿ ಟೀಮ್ ಒಬ್ರು ರಿಟೇಲ್ ಮಾಡ್ಕೊಂತೀಯಾರೆ ಅಂದರೆ ಲೈಕ್ ಸರ್ಟನ್ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಲೇಬೇಕು, ಲೈಕ್ ನೆಕ್ಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಆಗಲಿ, ಅಥವಾ ಕರೆಂಟ್ ಟೀಮ್ ಜೊತೆ ನಮ್ಮದು ಹೌ ವಿ ಜೆಲ್ ಟುಗೆದರ್ ಅಂತ. ಸೊ ಅವ್ರು ನಿಮ್ಮನ್ನ ರಿಟೇಲ್ ಮಾಡ್ಕೊಂಡಿದ್ದ ತಕ್ಷಣ ಲೈಕ್ ವಾಸ್ ಇಟ್ ಎನಿ ಆ್ಯಡೆಡ್ ಪ್ರೆಷರ್ ಆರ್ ಲೈಕ್ ಇಟ್ ವಾಸ್ ಮೋರ್ ಆಫ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ನಿಮಗೆ? ಅಂದರೆ ಐ ಹ್ಯಾಡ್ ಎ ಬ್ಯಾಕಪ್. ಬೈ 2016 ಗಾಟ್ ಎ ಜಾಬ್ ಫ್ರಮ್ ಕ್ರಿಕೆಟ್ ಇಟ್ಸೆಲ್ಫ್. ಸ್ಪೋರ್ಟ್ಸ್ ಕೋಟಲ್ಲಿ ಕೆಲಸ ಸಿಕ್ತು, ಸೆಂಟ್ರಲ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ಸ್. ಇವಾಗಲೂ ಅಲ್ಲೇ ಕೆಲಸ ಮಾಡ್ತೀವಿ. ಸೊ ಅದು ಸಿಕ್ಕಿದ್ಮೇಲೆ ಯು ಹ್ಯಾವ್ ಎ ಫೈನಾನ್ಷಿಯಲ್ ಬ್ಯಾಕಪ್. ಈವನ್ ಇಫ್ ಯು ಆರ್ ನಾಟ್ ಪ್ಲೇಯಿಂಗ್, ಯು ಸ್ಟಿಲ್ ಹ್ಯಾವ್ ಎ ಜಾಬ್ ಥರ. ಇಟ್ಸ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಅದಾದಮೇಲೆ ಐ ವಾಸ್ ಕ್ಲಿಯರ್ ಇನ್ ಮೈ ಮೈಂಡ್ ಸೇಯಿಂಗ್ ನಾನು ಫುಲ್ ಫೋಕಸ್ ಕ್ರಿಕೆಟ್ ಮೇಲೆ ಮಾಡಬೇಕು ಅಂತ. ಆ್ಯಂಡ್ KPL ವಾಸ್ ಒನ್ ಸಚ್ ಪ್ಲ್ಯಾಟ್ಫಾರ್ಮ್ ಟು ಗೋ ಇನ್ ಟು ದ ಸೀನಿಯರ್ ಸ್ಕ್ವಾಡ್. ಆ್ಯಂಡ್ ಸೀನಿಯರ್ ಸ್ಕ್ವಾಡ್ ಹೋಗೋದು ಅಷ್ಟೊಂದು ಈಸಿ ಇಲ್ಲ, ಬಿಕಾಸ್ ವಿ ಹ್ಯಾವ್ ಸ್ಟಾಲ್ವರ್ಡ್ಸ್ ಲೈಕ್ ವಿನಯ್ ಕುಮಾರ್, ಅಭಿಮನ್ಯು ಮಿಥುನ್ ಅವರಿದ್ದಾರೆ. ದೇ ಹ್ಯಾವ್ ಬಿನ್ ಪ್ಲೇಯಿಂಗ್ ಸಿನ್ಸ್ 8-10 years ಫಾರ್ ದ ಸೀನಿಯರ್ ಟೀಮ್. ಆ್ಯಂಡ್ ರೋನಿತ್ ಮೋರೆ ತುಂಬ ಚೆನ್ನಾಗಿ ಮಾಡ್ತಾರೆ, ಪ್ರಸಿದ್ಧ ಕೃಷ್ಣ. ಸೊ ಬ್ರೇಕ್ ಥ್ರೂ ಅವಾಗ ಮಾಡೋದು ಸ್ವಲ್ಪ ಕಷ್ಟ ಇತ್ತು, ಬಟ್ ಲಕ್ಕಿಲಿ ಐ ಮ್ಯಾನೇಜ್ ಟು ಡೂ ವೆಲ್ ಇನ್ KPL. ಆ್ಯಂಡ್ ಆಫ್ಟರ್ ದಟ್ T20 ಟೂರ್ನಮೆಂಟಲ್ಲಿ ರೋನಿತ್ ಮೋರೆ ವಾಸ್ ರೆಸ್ಟೆಡ್. ಸೊ ಐ ವಾಸ್ ಗಿವನ್ ಅನ್ ಆಪರ್ಚುನಿಟಿ. ಸೊ ಅಲ್ಲಿಂದ ಸೀನಿಯರ್ ಟೀಮ್ ಜರ್ನಿ ಸ್ಟಾರ್ಟ್ ಆಯಿತು. ಇಫ್ ಯು ಆರ್ ಪ್ಲೇಯಿಂಗ್ ಇನ್ ದಟ್ ಲೆವೆಲ್, ಪ್ರೆಷರ್ ಇಸ್ ಆಲ್ವೇಸ್ ದೇರ್, ಬಿಕಾಸ್ ಎವ್ರಿ ಒನ್ ಇಸ್ ವಾಚಿಂಗ್ ಯು. ಆ ಥರ ನೀವು ಯೋಚನೆ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮೇ ಬಿ if you enjoy that pressure, it will bring more fruitful results for you. And ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ, ರಿಟೈನ್ ಮಾಡಿದ್ದಾರೆ. ಸೊ ಇಟ್ಸ್ ಅನ್ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಆನ್ ಯು. ಫಸ್ಟ್ ಇಯರ್ ಸುಮ್ಮನೆ ಆಸ್ ಒನ್ ಆಫ್ ದ ಬೌಲರ್ಸ್ ಇರ್ತೀವಿ. ಇವಾಗ ರಿಟೈನ್ ಪ್ಲೇಯರು, ದ ಮೋರ್ ಫೋಕಸ್ ಆನ್ ಯು ಆರ್ ರೆಪ್ರೆಸೆಂಟಿಂಗ್ ದ ಫ್ರಾಂಚೈಸಿ. ಆ್ಯಂಡ್ ಆ ಥರ ಫ್ರಾಂಚೈಸಿ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಇಟ್ ವಿಲ್ ಬಿ ಎ ಬ್ರ್ಯಾಂಡ್ ನೇಮ್. ಸಿಮಿಲರ್ ಟು IPL. ಹೆಂಗೆ RCB ಆಡ್ತಿದ್ದೀರಾ ಅಂದರೆ ಇಡೀ ಕರ್ನಾಟಕ ನೋಡ್ತಿರುತ್ತೆ. ಇಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ನೋಡ್ತಿದ್ದೀರಾ ಅಂದರೆ ಆಲ್ ಕ್ರಿಕೆಟ್ ಫೆನಾಟಿಕ್ಸ್ ವಿಲ್ ಬಿ ವಾಚಿಂಗ್ KPL. ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಯು ಟೇಕ್ ಇಟ್ ಆಸ್ ಎ ಚಾಲೆಂಜ್ ಮೋರ್ ದೆನ್ ಪ್ರೆಷರ್. ಖುಷಿಗೆ ಜೊತೆ ಕಂಟಿನ್ಯೂ ಮಾಡೋಣ ಮುಂದಿನ ಭಾಗದಲ್ಲಿ. ಲೈಕ್ ನಾವು ನಿಮ್ಮದು ಟಿಲ್ ಯುವರ್ ರೀ ಎಂಟ್ರಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೂ ಬಿಗ್ಗರ್ ಮ್ಯಾಚಸ್, ಬಿಗ್ಗರ್ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಬರುತ್ತೆ, ಎಸ್ಪೆಷಲಿ ಕರ್ನಾಟಕ ಸೀನಿಯರ್ ಟೀಮಿಗೆ. ಸೊ ಆ ಜರ್ನಿ ಹೇಗಿತ್ತು ಅಂತ ಮುಂದಿನ ಭಾಗದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.
ಒಬ್ಬ ಕ್ರಿಕೆಟರ್ ಅಂದಾಗ ಅವ್ರ ಸ್ಟ್ರಗಲ್ಸ್, ಅವ್ರ ಪರ್ಫಾರ್ಮೆನ್ಸ್ ಆ್ಯಂಡ್ ಅವ್ರ ಪಾತ್ ಟು ಸಕ್ಸಸ್ ಜ್ಞಾಪಕ ಬರುತ್ತೆ. ಈ ಸಕ್ಸಸ್ ಹಾದಿಲಿ ಅವ್ರಿಗೆ 100 ಜನ ಸಹಾಯ ಮಾಡಿರ್ತಾರೆ, ಕೋಚಸ್, ಫಿಸಿಯೋಸ್, ಟೀಮ್ ಮೆಂಬರ್ಸ್. ಆದರೆ ಇದೆಲ್ಲದಕ್ಕಿಂತ ಪ್ರಮುಖವಾಗಿ ನಮಗೆ ಕಾಣಿಸೋದು ಅವ್ರ ಪೇರೆಂಟ್ಸ್. ಎಸ್, ಪೇರೆಂಟ್ಸ್ ಸಪೋರ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಬಿ ಸಕ್ಸಸ್ಫುಲ್. ಇವತ್ತು ನಾವು ಕೌಶಿಕ್ ಅವ್ರ ಮನೇಲಿದ್ದೀವಿ. ಅವ್ರ ಪೇರೆಂಟ್ಸ್ ಜೊತೆ ಮಾತಾಡೋಣ ಆ್ಯಂಡ್ ಈ ಸಕ್ಸಸ್ ಹಾದಿಲಿ ಅವ್ರ ಸಪೋರ್ಟ್ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಹಾಯ್ ವೀಕ್ಷಕರೇ, ನಾವಿವತ್ತು ವಾಸುಕಿ ಕೌಶಿಕ್ ಅವ್ರ ಮನೇಲಿದ್ದೀವಿ. ಅವ್ರ ಪೇರೆಂಟ್ಸ್ ಜೊತೆ ಇದ್ದೀವಿ ನಾವಿವಾಗ. ಸೊ ಅವ್ರ ಜರ್ನಿ ಬಗ್ಗೆ ತಿಳ್ಕೊತಾ ಇದೀವಿ. ಹಂಗೆ ಅವ್ರ ಪೇರೆಂಟ್ಸ್ ಅವ್ರ ಸಪೋರ್ಟ್ ಹೆಂಗಿತ್ತು ಅವ್ರ ಕೆರಿಯರ್ ಅಲ್ಲಿ. ಯಾಕಂದ್ರೆ ಈ ಮಟ್ಟಕ್ಕೆ ಬರ್ಬೇಕು ಅಂದ್ರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಬರೋಕೆ ಆಗಲ್ಲ. ಸೊ ಅವರಿಂದಾನೇ ತಿಳ್ಕೊಳ್ಳೋಣ ಅವ್ರು ಹೇಗೆ ಈ ಜರ್ನಿಲಿ ಇದ್ರು ವಾಸುಕಿ ಕೌಶಿಕ್ ಅವ್ರ ಜೊತೆ ಅಂತ. ಅಮ್ಮ ನಮಸ್ಕಾರ. ಅಪ್ಪಾಜಿ ನಮಸ್ತೆ. ಇವಾಗ ಕೌಶಿಕ್ ಅವರು ಕರ್ನಾಟಕ ಟೀಮ್ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅವ್ರದ್ದು ಇನಿಷಿಯಲ್ ಡೇಸ್ ಇಂದ ಸ್ಟಾರ್ಟ್ ಮಾಡೋಣ. ಅವ್ರ ಸ್ಕೂಲ್ ಡೇಸ್ ಅಲ್ಲಿ ಹೇಗಿತ್ತು ಅವ್ರದ್ದು ಕ್ರಿಕೆಟ್ ಇಂಟ್ರೆಸ್ಟ್ ಅಂತ ಹೇಳಿ. ಮೊದ್ಲಿಂದನೂ ಅವ್ನಿಗೆ ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆಲ್ರೆಡಿ. ಬೇರೆ ಇದೆಲ್ಲ ಇದು ಮಾಡ್ತಾ ಇದ್ದ, ಕರಾಟೆ, ಕ್ರಿಕೆಟ್ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ನಮ್ಮ RWF ಅಲ್ಲಿ ಅನುಕೂಲಗಳು ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಚಿಕ್ಕವನು ಇವ್ರಿಬ್ರು ಟ್ವಿನ್ ಬ್ರದರ್ಸ್. ಸೊ ಅವ್ನು ಕರಾಟೆ, ಇವನು ಕ್ರಿಕೆಟ್ ಅಂತ ಇದು ಮಾಡ್ತಾ ಇದ್ದ. ಸೊ ಇಬ್ರು ಕರಾಟೆಗೆ ಸೇರಿಸಿದ್ವಿ. ಆದ್ರೆ ಅವ್ನು ಕರಾಟೆ ಕಂಟಿನ್ಯೂ ಮಾಡ್ತಾ ಇವನು ಬಿಟ್ಬಿಟ್ಟು ಮತ್ತೆ ಬಂದು ಕ್ರಿಕೆಟ್ ಇಷ್ಟ ಆಗ್ಬಿಟ್ಟು ಕ್ರಿಕೆಟ್ ಇದಕ್ಕೆ ಜಾಯ್ನ್ ಮಾಡ್ದ. ಸೊ ಆಮೇಲೆ ಅಮ್ಮ ಇದು ಕೋಚಿಂಗ್ ಎಲ್ಲ ಕರ್ಕೊಂಡು ಹೋಗ್ತೀರಾ ಅವ್ರನ್ನ. ಸೊ ಅದ್ ಹೇಗಿತ್ತು? ಯಾಕಂದ್ರೆ ಸ್ಟಡೀಸು ಮ್ಯಾನೇಜ್ ಮಾಡ್ಬೇಕು ಇಬ್ರು ಮಕ್ಳದ್ದು, ಆಮೇಲೆ ಕೋಚಿಂಗಿಗೆಲ್ಲ ಕಳಿಸ್ಬೇಕಿತ್ತು. RWF ಹೇಗಿತ್ತು ಅದು? ಇದು ಜೊತೆ ಕರ್ಕೊಂಡು ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಹತ್ರ ಇಲ್ಲ, ಕಾಲೋನಿ ಒಳಗಡೆನೆ ಇರೋದ್ರಿಂದ ಅನುಕೂಲಗಳು ತುಂಬಾ ಇದ್ವು. ಹಾಗಾಗಿ ಆಡ್ತಾ ಇದ್ರು. ಆಮೇಲೆ ಅವ್ರದ್ದು ಕೆರಿಯರ್ ಪ್ರೋಗ್ರೆಸ್ ಅಂತ ನೋಡಿದಾಗ ಇವಾಗ ಇದು ಸ್ಕೂಲ್ ಡೇಸ್, RWF, ಆಮೇಲೆ ಕಾಲೇಜಿಗೂ ಬರ್ತಾರೆ. ಸೊ ಅಪ್ಪಾಜಿ ಹೇಗಿತ್ತು ಅವ್ರದ್ದು ಎಕ್ಸ್ಪೀರಿಯನ್ಸ್? ನೀವು ಹೆಂಗೆ ಸಪೋರ್ಟ್ ಇತ್ತು ಅವ್ರಿಗೆ ನಿಮ್ ಕಡೆಯಿಂದ? ನಾನು ಹೌದು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಿಂದ ಸ್ಟ್ಯಾಂಡರ್ಡಿಂದ ಅವನು ಕ್ರಿಕೆಟ್ ತಗೊಂಡು ಸಪೋರ್ಟ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿದ್ದಾಗಲೂ ನಾನು ಡೈಲಿ ಪ್ರಾಕ್ಟೀಸ್ ಮಾಡಿಸೋದು. ಯೂಶಲಿ ನಾವು ನೋಡಿರ್ತೀವಿ ಸ್ಪೋರ್ಟ್ಸ್ ಅಂದ್ರೆ ಕೆಲವ್ರ ಮನೇಲಿ ಬೇಡ, ಯಾಕಂದ್ರೆ ಸೆಕ್ಯೂರ್ ಇರಲ್ಲ. ಯಾಕಂದ್ರೆ ಇಂಡಿಯಾ ಅನ್ನೋ ಕಂಟ್ರಿ ತುಂಬಾ ಜನ ಸ್ಪೋರ್ಟ್ಸ್ ಗೆ ಎಂಟ್ರಿ ಕೊಡ್ತಾರೆ. ಸೊ ನಿಮ್ ಸಪೋರ್ಟ್ ಇದೆ ಅನ್ನೋದಕ್ಕೆ ಇವತ್ತು ಅವರು ಕರ್ನಾಟಕ ಟೀಮಿಗೆ ಆಡ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಬ್ರೇಕ್ ಥ್ರೂ ಸಿಗೋದವ್ರಿಗೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೆಲೆಕ್ಟ್ ಆಗ್ತಾರೆ. ಸೊ ನಿಮ್ದು ಹೇಗಿತ್ತು ರಿಯಾಕ್ಷನ್? ಯಾಕಂದ್ರೆ ವೆರಿ ಯಂಗ್ ಏಜ್, ಒಂದು 16 yearsಗೆ ಸೆಲೆಕ್ಟ್ ಆಗ್ತಾರೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಅನ್ನೋ ದೊಡ್ಡ ಟೂರ್ನಮೆಂಟ್. ಹೇಗಿತ್ತು ನಿಮ್ಗೆ ಇದು ಸೆಲೆಕ್ಟ್ ಆಗಿದ್ದ ದಿವಸ ನಿಮ್ ರಿಯಾಕ್ಷನ್ ಹೇಗಿತ್ತು? ತುಂಬ ಖುಷಿ ಆಗಿತ್ತು. ಅವರು 120 ಜನ ಹುಡುಗರು ಸೆಲೆಕ್ಷನ್ ಆಗೋದಕ್ಕೆ ಒಂದೊಂದು 25 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ಟೀಮ್. ಹಾಗಾಗಿ ನಮಗೆ ತುಂಬ ಖುಷಿ ಇತ್ತು. ಆಮೇಲೆ ನಾನು ಪ್ರೋಗ್ರೆಸ್ ಮಾಡ್ಕೊಂಡು ಬಂದ. ಇಂಟ್ರೆಸ್ಟ್ ತೋರಿಸ್ತಾ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿತ್ತು ಅವಾಗ. ನಮಗೆ ಕಾಲೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸರಿಯಾಗಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಅವಾಗ ಸ್ವಲ್ಪ ಸ್ಲೋ ಆಗ. ಓಕೆ, ಸೊ ಇದ್ರ ಮಧ್ಯೆ ಮತ್ತೆ ಇಂಜುರೀಸ್ ಎಲ್ಲ ಆಗುತ್ತೆ. ಸೊ ಆಸ್ ಪೇರೆಂಟ್ಸ್ ಹೇಗಿರುತ್ತೆ ಆ ಫೇಸ್ ನಿಮ್ಗೆ? ಯಾಕಂದ್ರೆ ಒಂದು ಸಕ್ಸಸ್ ಕಾಣಿಸ್ತಾರೆ, ಮತ್ತೆ ಇಂಜುರಿ ಬರುತ್ತೆ, ಮತ್ತೆ ಯಾಕಂದ್ರೆ ಫಸ್ಟ್ ಇಂದ ರೀಬಿಲ್ಡ್ ಮಾಡಬೇಕು. ಸೊ ನಿಮ್ದು ಹೇಗಿತ್ತು ಅವಾಗ ಫೇಸ್ ಅಲ್ಲಿ ನಿಮ್ದು ಅವ್ರಿಗೆ ಸಪೋರ್ಟ್? ನಮಗೂ ಸ್ವಲ್ಪ ಇದಾಯ್ತು, ತಕ್ಕ ಆಯ್ತು ಆಯ್ತಲ್ಲ ಅಂತ ಸ್ಟಾರ್ಟಿಂಗ್. ಆಮೇಲೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಸ್ವಲ್ಪ ರಿಕವರ್ ಆದ. ಓಕೆ, ಸೊ ಇದಾದ್ಮೇಲೆ ಮತ್ತೆ ಅವ್ರು ಅಮೆಝಾನ್ ಅನ್ನೋ ಒಂದು ರೆಪ್ಯೂಟೆಡ್ ಕಂಪನಿ ಕೆಲಸ ಮಾಡ್ತಾ ಇರ್ತಾರೆ. ಅಂಡ್ ಇವಾಗ ನಾವು ನೋಡ್ತೀವಿ ದೊಡ್ಡ ಕಂಪನಿ ಒಂದ್ಮೇಲೆ ಓಕೆ ಸ್ಯಾಲ್ರಿ ಬಂತು ಸಾಕು ಅಂತ ಫಿಕ್ಸ್ ಆಗ್ಬಿಡ್ತೀವಿ. ಬಟ್ ಅವ್ರು ಮತ್ತೆ ಪ್ಯಾಷನ್ ನ ರೀಕಂಟಿನ್ಯೂ ಮಾಡ್ತಾರೆ, ವಾಪಸ್ ಮಾಡ್ತಾರೆ. ಬಟ್ ಎಲ್ಲಾರು ರಿಸ್ಕ್ ಅನ್ಸ್ತಾ ನಿಮ್ಗೆ? ಅದು ಅಮೆಝಾನ್ ಅನ್ನೋ ಒಂದು ಸೆಕ್ಯೂರ್ ಜಾಬ್ ಬಿಟ್ಟು ಕ್ರಿಕೆಟ್ ಅನ್ನೋ ಅನ್ಸೆಕ್ಯೂರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 100 ಜನ ಇರ್ತಾರೆ, ಚಾನ್ಸ್ ಸಿಗುತ್ತೋ ಇಲ್ಲೋ ಅನ್ನೋದಿರುತ್ತೆ. ಸೊ ನಿಮ್ಗೆ ಹೇಗಿತ್ತು ಆ ಟೈಮ್ ಅವ್ರು ಕ್ರಿಕೆಟಿಗೆ ವಾಪಸ್ ಬರ್ತೀನಿ ಅಂತ ಹೇಳಿದಾಗ? ಸಪೋರ್ಟ್ ಮಾಡಿದೆ. ಅವ್ರಿಗೆ ನನ್ನ ಡಿಗ್ರಿ ಮುಗಿದ ತಕ್ಷಣ ನಾನು ಹೇಳಿದೆ, ಬೇಕಾದ್ರೆ ಇನ್ನೂ 2 ವರ್ಷ ಕಂಟಿನ್ಯೂ ಕ್ರಿಕೆಟ್ ಕಂಟಿನ್ಯೂ ಮಾಡುವ, ಸಪೋರ್ಟ್ ಮಾಡ್ತೀನಿ. ಹಾಗಾಗಿ ಇಲ್ಲ, ಅದೇ ಸೇಮ್ ಟೈಮಲ್ಲಿ ಅವನು ಜಾಬು ಹುಡುಕೊಂಡ. ನಾವು ಅದ್ರ ಬಗ್ಗೆ ಫೈನಾನ್ಷಿಯಲ್ ಯೋಚನೆ ಮಾಡಿಲ್ಲ. ಅವ್ನು ಏನಂದ್ರೆ ನಾನು ಆಡ್ಬೇಕು ಅದೊಂದು ಅವ್ರ ಮೈಂಡ್ ಅಲ್ಲಿ ಇತ್ತು. ಸೊ ನಾವು ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಲೇಬೇಡ, ಹೇಗಿದ್ರು ಅವ್ರ ತಂದೆ ನಾವು ಇದ್ ಮಾಡ್ತಾ ಇರೋದ್ರಿಂದ ದುಡಿತಿರೋದ್ರಿಂದ
ಹೇಗೋ ಇದಾಗುತ್ತೆ ನಿನ್ನ ಇದನ್ನ ನೋಡು ಅಂತ ನಾವು ಸ್ವಲ್ಪ ಇದು ಮಾಡ್ತಾ ಇದ್ವಿ. ಸೊ ನಾವು ನೋಡ್ತಾ ಇದೀವಿ ಈ ತರ ಸಪೋರ್ಟ್ ಇರೋದ್ರಿಂದಾನೇ ಅವ್ರು ಒಂದು ಗುಡ್ ಕಮ್ ಬ್ಯಾಕ್ ಮಾಡ್ತಾರೆ ಟು ಕರ್ನಾಟಕ ಕ್ರಿಕೆಟ್. ಸೊ 2018 ಅಲ್ಲಿ ರಂಜಿಗೆ ಸೆಲೆಕ್ಟ್ ಆಗ್ತಾರೆ ಕರ್ನಾಟಕ ರಂಜಿ ಟೀಮ್ಗೆ. ಸೊ ಅದೊಂಥರ ಮೈಲ್ಗಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಫೇಸ್ ಆಫ್ ಲೈಫ್ ಅಲ್ಲಿ ಹೆಂಗಿತ್ತು ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮತ್ತೆ ಬಿಟ್ಟು ಮತ್ತೆ ಒಂದು. ಸೊ ಅವಾಗ ಹೇಗಿತ್ತು ನೀವಿಬ್ರು ರಿಯಾಕ್ಷನ್? ಖುಷಿ ಇತ್ತು ಸರ್, ತುಂಬಾ ಖುಷಿ ಆಗೋಯ್ತು. ಸೆಲೆಕ್ಟ್ ಆದ ತಕ್ಷಣ ಒಂದು ತುಂಬಾ ಸಂತೋಷ ಪಟ್ವಿ. ಓಕೆ, ಸೊ ನೆಕ್ಸ್ಟ್ ಅವರಿಂದ ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ನೆಕ್ಸ್ಟ್ IPL ಇಂಡಿಯಾ ಟೀಮ್ ಅಂತ ನಿಮ್ದು ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಸಂತೋಷ ಖುಷಿ ಅದಲ್ವಾ? ಡೆಫಿನೆಟ್ಲಿ. ಅದಕ್ಕಿಂತ ಸಂತೋಷ ಇನ್ನೇನ್ ಬೇಕು? ಹೌದು. ಅವನದೊಂದು ಆಸೆ ನನ್ಗೆ ಸರ್, ನಿಜವಾಗ ದೇವರಲ್ಲೂ ನಾನು ಇವತ್ತಿಗೂ ನಂದು ದೇವರಲ್ಲಿ ಬಿಡೋದೇ ಅದು. ಅವನ ಆಸೆ ಒಂದು ನೆರವೇರಿಸ್ಬಿಡಪ್ಪ. ಮೊದ್ಲಿಂದ ತುಂಬಾ ಇದ್ ಮಾಡ್ತಾನ ಅವನು, ಆಡ್ಲೇಬೇಕು ನಾನು ಅನ್ನೋದೊಂದು ಅವ್ನ ಮನ್ಸಲ್ಲಿ ಇದೆ ಅವನಿಗೆ. ಅದೊಂದು ನೆರವೇರಿಸ್ಬಿಡಪ್ಪ ದೇವ್ರೆ ಅಂತಾನೆ ನಾನು ದೇವರಲ್ಲಿ ಕೇಳ್ಕೊಡ. ನಾವು ಅದನ್ನೇ ಪ್ರೇ ಮಾಡ್ತೀವಿ, ಆದಷ್ಟು ಬೇಗ ಕೌಶಿಕ್ ಅವರು IPL ಗೆ ಅಂಡ್ ಇಂಡಿಯಾ ಟೀಮಿಗೆ ಆಡ್ಲಿ ಅಂತಾನೆ ನಾವು ಬೇಡ್ಕೊತೀವಿ. ಅಂಡ್ ವೀಕ್ಷಕರೇ, ಇವಾಗ ನೋಡ್ರಿ ಕೌಶಿಕ್ ಅವ್ರ ಫ್ಯಾಮಿಲಿ ಇಂಟರ್ವ್ಯೂ ತಗೊಂಡಿದೀವಿ. ಸೊ ಅವ್ರ ಸಪೋರ್ಟ್ ಇಂದಾನೆ ಇವತ್ತು ಕೌಶಿಕ್ ಅವರು ಕರ್ನಾಟಕ ಸ್ಟೇಟ್ ಟೀಮಿಗೆ ಆಡಿದ್ದಾರೆ. ಅಂಡ್ ವಿ ಹವ್ ಸೀನ್ ಹಿಮ್ ಕಮ್ ಇನ್ ಫ್ಲೈಯಿಂಗ್ ಕಲರ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್ ಸ್ಟೋರಿ ಆಫ್ ಕೌಶಿಕ್. I did well. ಜಾಸ್ತಿ ಆಪರ್ಚುನಿಟೀಸ್ ಕೊಟ್ಟರು. Manish Pandey was the captain. I wanted to go to Sachin Tendulkar, which never happened.